ಅಜ್ಜಿ, ಇಲ್ಲಿದ್ ಕತೆ ಏನು? ಒಂದು ಅಜ್ಜ ದಾರಿಯಲ್ಲಿ ಹೋಗ್ತಾ ಇದ್ನಂತೆ. ಅವಾಗ ಅದು ಕೆಟ್ಟ ಅರಣ್ಯ ಆಗಿತ್ತಂತೆ. ಅವಾಗ ಹೋದ್ಬಿಟ್ಲೆ ರಾತ್ರಿ ಆಯ್ತಲ್ಲ, ಅವಾಗೇನು ಗೊತ್ತಾಗ್ಲಿಲ್ಲ. ಅವಾಗ ಮಾರುತಿ ಭಕ್ತಾಗಿದ್ನಂತ. ಮಾರುತಿ ಭಕ್ತಿದ್ರು ಮಾರುತಿ ನೆನ್ಸ್ಕಿಂದಂತೆ. ನೆನ್ಸ್ಕಿಂದ್ಬಿಟ್ಲೆ ನನಗೊಂದು ದಾರಿ ತೋರಿಸು ಅಂತ ಹೇಳಿ ಇನ್ವಂತೆ. ಅವಾಗ ಅಲ್ಲಿ ಮರದಲ್ಲೇ ಮಾರುತಿ ಮೂಡಿ ಅವನಿಗೆ ಒಂದು ದಾರಿ ತೋರಿಸಿದ್ನಂತೆ. ಹಂಗೆ ಆಯ್ತು ಅಂತ ಹೇಳ್ತಾರೆ. ನಮ್ಮ ಶಿರಸಿಯಲ್ಲಿ ಹೊಸ ವರ್ಷದ ಮೊದಲ ಉತ್ಸವ ನಡೆಯೋದೆ ಈ ಸ್ಥಳದಲ್ಲಿ. ನಾನೀಗ ಬಂದಿರೋದು ಶಿರಸಿ ಪೇಟೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಕೋರ್ಲಕಟ್ಟ ದಾರಿ ಮಧ್ಯೆ ಸಿಗುವ ಮರದಲ್ಲಿ ಮಾರುತಿ ದೇವರ ಗುಡಿಗೆ. ಪ್ರತಿ ವರ್ಷ ಜನವರಿ ಸಮಯದಲ್ಲಿ ಇಲ್ಲಿ ಮರದಲ್ಲಿ ಮೂಡಿರುವ ಶ್ರೀ ಮಾರುತಿ ದೇವರ ಕಾರ್ತಿಕೋತ್ಸವವನ್ನ ಈ ವರ್ಷ ಕೂಡ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಇಲ್ಲಿ ರಾತ್ರಿ ಟೈಮಲ್ಲಿ ಕಾಡಿನ ಮಧ್ಯ ಮಿನಿ ಜಾತ್ರೆನೇ ನೋಡೋಕ್ ಸಿಗತ್ತೆ. ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಈ ಕಾರ್ತಿಕೋತ್ಸವದ ವಿಶೇಷತೆ ಏನು ಅಂದ್ರೆ, ರಾತ್ರಿ ಜಾಗರಣಾ ಕಾರ್ಯಕ್ರಮದಲ್ಲಿ ನಾಟಕ ಪ್ರದರ್ಶನ ಕೂಡ ಇರತ್ತೆ. ಈ ಭಾಗದಲ್ಲಿರೋರಿಗೆ ಈ ಕಾರ್ತಿಕೋತ್ಸವ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ಇದ್ದಂಗೆ. ಈಗಲೂ ಕೂಡ ಸುಮಾರು ಜನ ಏನೇ ಮಿಸ್ ಮಾಡ್ಕೊಂಡ್ರು ಮರದಲ್ಲಿ ಮಾರುತಿ ದೇವರ ಕಾರ್ತಿಕೋತ್ಸವವನ್ನ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ನಾವು ಸಾಗುವ ದಾರಿಯಲ್ಲಿ ಒಳ್ಳೆತನ ಹಾಗೂ ನಂಬಿಕೆ ಇದ್ದರೆ ದೇವರು ಸದಾ ನಮ್ ಜೊತೆ ಯಾವುದೋ ಒಂದು ರೂಪದಲ್ಲಿ ಇರ್ತಾನೆ ಅನ್ನೋದಕ್ಕೆ ಈ ಸ್ಥಳ ಒಂದು ಉದಾಹರಣೆ. ಜೈ ಶ್ರೀರಾಮ್.